ದೇವ್ರ ಮನೆ ಮುಂದೆ ಇದೊಂದು ಮ್ಯಾಟ್ ಹಾಕಿದ್ರೆ ಸಾಕು, ರಂಗೋಲಿ ಬಿಡೋ ಅವಶ್ಯಕತೆನೇ ಇಲ್ಲ. ರಂಗೋಲಿ ಬಿಟ್ಟಷ್ಟೇ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ನೋಡ್ತಾ ಇರ್ಬೋದು. ಕೆಲವೊಂದ್ಸಲ ನಾವು ಹಬ್ಬಗಳು ಬಂದಾಗ ಹೂವಿನಿಂದ ರಂಗೋಲಿಗಳನ್ನ ಬಿಡ್ತಾ ಇರ್ತೀವಿ ನೋಡಿ, ಅದೇ ತರ ಕಾಣಿಸುತ್ತೆ. ನಿಜವಾಗ್ಲೂ ತುಂಬಾನೇ ಬ್ಯೂಟಿಫುಲ್ ಆಗಿ ಇರುವಂತಹದ್ದು ಒಂದು ಮ್ಯಾಟ್. ನಾನು ಇದನ್ನ ಮೀಶೋಯಿಂದ ತರಿಸ್ಕೊಂಡಿದ್ದು. ಕ್ವಾಲಿಟಿ ಅಂತೂ ಮಸ್ತಾಗಿ ಬಂದಿದೆ. ನೀವೇ ನೋಡ್ತಾ ಇರ್ಬೋದು ಡಿಸೈನ್ ಹೇಗಿದೆ ಅಂತ ಹೇಳಿ. ಇದು ನಮ್ಮ ಮನೆ ಬಾಗ್ಲಿಗೂ ಕೂಡ ಹಾಕೋಬಹುದು, ಇಲ್ಲ ಅಂದ್ರೆ ದೇವ್ರ ಮನೆ ಬಾಗ್ಲಿಗೂ ಕೂಡ ಹಾಕೋಬಹುದು. ನಾನು ಇವತ್ತು ದೇವ್ರ ಮನೆ ಬಾಗ್ಲಿಗೆ ಹಾಕಿ ತೋರಿಸ್ತೀನಿ. ಹಬ್ಬಗಳಲ್ಲಿ ಯಾವ ರಂಗೋಲಿ ಬಿಡೋದು ಅಂತ ಯೋಚನೆ ಮಾಡ್ತಿರೋರು ಇದೊಂದು ಮ್ಯಾಟ್ ತೆಗೆದು ಹಾಕಿದ್ರೆ ಸಾಕು, ಸೇಮ್ ರಂಗೋಲಿ ಬಿಟ್ಟಷ್ಟೇ ಫೀಲ್ ಆಗ್ತಿರುತ್ತೆ. ಹಾಗೆ ಇದನ್ನ ನಾವು ಯಾವ ತರ ಬೇಕಾದ್ರೂ ಫೋಲ್ಡ್ ಮಾಡಬಹುದು. ಹಾಗೆ ವಾಶ್ ಮಾಡೋದಕ್ಕೂ ಕೂಡ ಈಸಿ ಆಗಿದೆ. ನಾನು ಇದು ಹೇಗ್ ಬರುತ್ತೆ ಏನೋ ಅಂತ ಅನ್ಕೊಂಡಿದ್ದೆ, ಆದ್ರೆ ಮಸ್ತಾಗಿ ಬಂದಿದೆ. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಇಷ್ಟ ಆಯ್ತು. ನೋಡೋದಕ್ಕಂತೂ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ನಾನು ಇದನ್ನ ದೇವ್ರ ಮನೆ ಬಾಗಿಲಿಗೆ ಹಾಕ್ಬೇಕು ಅಂತ ಹೇಳಿ ತರಿಸ್ಕೊಂಡಿದ್ದು. ನೋಡ್ತಾ ಇರ್ಬೋದು, ಇವಾಗ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದ್ರ ಪ್ರೈಸ್ ಬಂದು ಜಸ್ಟ್ 136 ರೂಪಾಯಿ. ನಿಜವಾಗ್ಲೂ ಇಷ್ಟು ಕಮ್ಮಿ ಬೆಲೆಗೆ ಇಂಥ ಕ್ವಾಲಿಟಿ ಆಗಿರುವಂತಹ ಮ್ಯಾಟ್ ಸಿಕ್ಕಿದೆ. ನಿಮ್ಗೂ ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಡೈರೆಕ್ಟ್ ಆಗಿ DM ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.